ಮದುವೆ ಅನೌನ್ಸ್ ಆದ ಬೆನ್ನಲ್ಲೇ ಒಂದಷ್ಟು ಟ್ರೋಲ್ಸ್ ಬಂತು. ಆ ಕ್ಷಣ ಹೆಂಗಿತ್ತು ಅಂತ? ಸರ್ ನನಗೆ ಈ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಹ್ಮ್. ಇಟ್ ವಾಸ್ ಓಕೆ, ಬಟ್ ನನ್ನ ಫ್ಯಾಮಿಲಿಗೆ ಇಟ್ ವಾಸ್ ಅ ಡಿಫಿಕಲ್ಟ್ ಫೇಸ್ ಫಾರ್ ಶೋರ್. ಯಾಕಂದ್ರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ವೈಯಕ್ತಿಕ ಜೀವನ. ಲೈಫ್ ಪಾರ್ಟ್ನರ್ ಅವ್ರವ್ರ ಇಷ್ಟನ ಚೂಸ್ ಮಾಡ್ಕೋಬಹುದು. ಹಾಗಾಗಿ ಸೊ ನಿಮ್ಗೆ ಇಷ್ಟ ಆಗಿದೆ, ಅವ್ರಿಗೂ ಇಷ್ಟ ಆಗಿದೆ. ಸೆಂಟ್ರಲ್ಲಿ ಟ್ರೋಲ್ಸ್ ಮಾಡುವಂತ ವಿಚಾರ ಆಗಿರ್ಬೋದು, ಅವ್ರವ್ರ ಪರ್ಸನಲ್ ಲೈಫ್ ಅಲ್ಲ. ಸೊ ಹಾಗಾಗಿ ಕೇಳಿದ್ದು. ಸರ್ ಸಿ, ವಿ ಆರ್ ಪಬ್ಲಿಕ್ ಫಿಗರ್ಸ್, ಅವ್ರಿಗೆಲ್ಲ ರೈಟ್ಸ್ ಇದೆ, ಮಾಡ್ಲಿ, ಹ್ಮ್. ನಾನ್ ಇಲ್ಲ ಅನ್ನಲ್ಲ. ಬಟ್ ಒಂದ್ಸರ್ತಿ ಅವರು ಯೋಚನೆ ಮಾಡ್ಬೇಕು ದಟ್ ನಮಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಒಂದ್ ಅಮ್ಮ, ಮದರ್, ಒಂದ್ ಹೆಣ್ಮಗು ಮದ್ವೆ ಆಗ್ತಾ, ಅವ್ಳ ಮಗಳು ಮದ್ವೆ ಆಗ್ತಿದ್ದಾಳೆ ಅಂದ್ರೆ ಅದೇ ಒಂದು ಟ್ರಾಮಾ. ಅದೊಂಥರ ಅಯ್ಯೋ ನನ್ ಮಗಳು ಮದ್ವೆ ಆಗ್ತಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಭಾರ. ಅದು ಹಿಂಗ್ ಕೊಡೋದು ಅವಳಿಗೆ ಇನ್ನೊಂದ್ ಮನೆಗೆ ಅನ್ನೋದೇ ಒಂದ್ ಟ್ರಾಮಾ. ಅದ್ರ ಮಧ್ಯದಲ್ಲಿ ಇದು ನೋಡುವಾಗ ಇದೆಯಲ್ಲ, ದಟ್ ಈಸ್ ಎಕ್ಸ್ಟ್ರೀಮ್ ಟ್ರಾಮಾ. ಸೊ ನನ್ಕಿಂತ ಜಾಸ್ತಿ ನಮ್ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಯ್ತದ. ನಮ್ಮ ಅಮ್ಮಗಾಗಿರ್ಲಿ, ನಮ್ಮ ಸಿಸ್ಟರ್ಸ್ಗಾಗಿರ್ಲಿ. ಅಂಡ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ, ಇಟ್ ಈಸ್ ನಾಟ್ ಜಸ್ಟ್ ಅವ್ರ ಆಡಿಯನ್ಸ್ಗೆ ಅಷ್ಟೇ ಅಲ್ಲ, ಇಲ್ಲಿ ನನ್ನ ಫ್ಯಾಮಿಲಿ ಕೂಡ ಎಲ್ಲೆಲ್ಲಿಂದಾನು ನೋಡ್ತಾ ಇರ್ತಾರೆ. ಓ ಸೋನಲ್ದು ಏನೋ ನ್ಯೂಸ್ ಬಂದಿದೆ, ನನ್ನ ಫ್ಯಾಮಿಲಿ ಒಂದ್ ಸ್ವಲ್ಪ ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ, ಕ್ಯಾನಡಾದಲ್ಲಿ ಇದ್ದಾರೆ. ಅವ್ರು ಇಲ್ಲಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದೇ ಬರುತ್ತೆ. ಅವ್ರು ನಮ್ಮ ಅಮ್ಮಗ್ ಫೋನ್ ಮಾಡ್ತಿದ್ರು, ಆಂಟಿ ಐ ಯು ಶೋರ್, ಏನಾಗ್ತಿದೆ, ಇದು ಟ್ರೋಲ್ ಆಗ್ತಿದೆ, ಇದು ಆಗ್ತಿದೆ, ಅದು ಆಗ್ತಿದೆ, ಅದ್ರಲ್ಲಿ 100 ಕಮೆಂಟ್ಸ್. ಅದು ಓದ್ತಾರೆ ಸರ್, ನಾವು ಓದಲ್ಲ. ನಾವು ಓಕೆ, ನಮ್ ಇದೇ ಇಂಡಸ್ಟ್ರಿಯಲ್ಲಿ ಇದ್ದು ನಮ್ಗೆ ಅದು ಎಫೆಕ್ಟ್ ಆಗಲ್ಲ. ತುಂಬಾ ಸರ್ತಿ ವಿ ಹ್ಯಾವ್ ಗಾನ್ ಥ್ರೂ ದಿಸ್. ಎಫೆಕ್ಟ್ ಆಗಲ್ಲ ಅಂತಲ್ಲ, ಖಂಡಿತ ಆಗುತ್ತೆ. ಬಟ್ ಅದನ್ನ ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್. ಅಷ್ಟು ಹಾರ್ಡ್, ವಿ ಬಿಕಮ್ ದಟ್ ಹಾರ್ಡ್. ಅದನ್ನ ತಗೋಬಹುದು. ಬಟ್ ನಮ್ಮ ಅಮ್ಮಗೆಲ್ಲ ತಗೊಳಕ್ ಆಗಲ್ಲ ಸರ್, ತುಂಬಾ ಬ್ರೇಕ್ ಡೌನ್ ಆದ್ರು. ಬಟ್ ಅವ್ರಿಗೆ ನಂಬಿಕೆ ಇದ್ದಿದ್ದು ಓನ್ಲಿ ಆನ್ ಹಿಮ್. ದಟ್ ನಂಗೆ ಗೊತ್ತು, ಏನಾದ್ರೂ ತರುಣ್ ವಿಲ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಅನ್ನೋದು ನಮ್ಮ ಅಮ್ಮಗಿತ್ತು. ಸೊ ಅದ್ ಒಂದೇ ನಮ್ ಮದ್ವೆ. ಅಂಡ್ ನಮ್ ಬ್ಲೆಸ್ಸಿಂಗ್ ಅಷ್ಟಿಷ್ಟ ಇರ್ಲಿಲ್ಲ ಸರ್. ನಮ್ ಮದ್ವೆಗೆ ನಾವು ಅನ್ಕೊಂಡಿರೋದ್ಕಿಂತ ಡಬಲ್ ಪೀಪಲ್ ಬಂದಿದ್ರು. ಅದೇ ನಮ್ಗೆ ಬ್ಲೆಸ್ಸಿಂಗ್ ಅಂತ ಅನ್ಸ್ತು. ಇಷ್ಟು ಜನ ಅವ್ರ ಕೆಲ್ಸ ಬಿಟ್ಟು ಎಲ್ಲಾ ಬಿಟ್ಟು ಅಷ್ಟೋ ಫ್ಯಾನ್ಸ್ ಬಂದು ನಮ್ಗೆ ಬ್ಲೆಸ್ ಮಾಡಿದಾರೆ ಅಂದ್ರೆ ಅದಕ್ಕಿಂತ ಬೇಕಾ ನಮ್ಗೆ? ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ನಮ್ಗೆ ಅಯ್ಯೋ ಇಷ್ಟು ಜನ ಬಂದ್ರಲ್ಲ, ಇದು ನಮ್ಗೆ ಏನು ಇರ್ಲಿಲ್ಲ. ವಿ ವರ್ ಸೋ ಹ್ಯಾಪಿ ದಟ್ ಇಷ್ಟು ಆಲ್ಮೋಸ್ಟ್ ನಮ್ ರಿಸೆಪ್ಷನ್ಗೆ ಆಲ್ಮೋಸ್ಟ್ 10,000 ಕ್ರೌಡ್ ಇದ್ದಿತ್ತು. ನಮ್ ಮದ್ವೆಗೆ ನಾವ್ ಎಕ್ಸ್ಪೆಕ್ಟ್ ಮಾಡಿರೋದೊಂದು 5,000, ಡಬಲ್ ದ ಕ್ರೌಡ್ ಬಂದಿದ್ದಾರೆ. ದಟ್ ವಾಸ್ ಓನ್ಲಿ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಅಂಡ್ ಎಲ್ಲಕ್ಕಿಂತ ಜಾಸ್ತಿ ಇವತ್ತು ನಾನು ಖುಷಿಯಲ್ಲಿರೋದು ನೋಡಿದ್ರೆ ಯಾರು ಮಾತಾಡಲ್ಲ ಸರ್. ನಾನು ಅದೇ ಹೇಳಿದ್ದೆ, ನಾನು ಇವತ್ತೆಲ್ಲ ಮಾತಾಡ್ತಾರೆ, ಬಟ್ ಟುಮಾರೋ ಅದನ್ನ ಪ್ರೂವ್ ಮಾಡ್ಬೇಕಾಗಿರೋದು ನಾವು. ಐ ನೋ ದ ಟ್ರೂತ್. ನಂಗೆ ನಿಜ ಗೊತ್ತು ದಟ್ ವಿ ವಿಲ್ ಬಿ ಹ್ಯಾಪಿ, ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಅಂಡ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಆರಾಮಾಗಿ, ಆಯ್ತು ಅವ್ರ ಮನೇಲಿದ್ದಾರೆ, ನನ್ನ ಆಫೀಸಲ್ಲಿ ಇದ್ದಾರೆ, ವೆರ್ ಎವರ್ ಹೀಸ್ ದೇರ್, ನಾನು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೂ ಅವರೇ ಕಾರಣ. ಅವ್ನ ಟೆನ್ಷನ್ ಇಲ್ಲ ನನ್ಗೆ, ನೀನ್ ಯಾಕೆ ಮನೆಗೆ ಬಂದಿಲ್ಲ, ಇನ್ನು ಏನಿದಿಲ್ಲ, ಆರಾಮಾಗಿ ಕೂತ್ಕೊಂಡಕ್ಕೆ ಅವರೇ ಕಾರಣ. ಸೊ ಐ ಥಿಂಕ್ ಜನರು ಟ್ರೋಲ್ಸ್ ಮಾಡಿದ್ದಾರೆ, ಇಟ್ ಇಸ್ ಡೆಫಿನೆಟ್ಲಿ ಎಫೆಕ್ಟೆಡ್ ಅಸ್. ಬಟ್ ಇಟ್ಸ್ ಓಕೆ. ಇವಾಗ ಎಲ್ರಿಗೂ ಇವಾಗ ಅವರೇ ಬಂದು ಹೇಳ್ತಾರೆ, ಮೇಡಮ್ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮಿಬ್ರನ್ನ ನೋಡಿದ್ರೆ ಅಂತ ಅವರೇ ಹೇಳ್ತಾರೆ. ಸೊ ದೇ ಹ್ಯಾವ್ ಆಲ್ಸೋ ಆಕ್ಸೆಪ್ಟೆಡ್ ಅನ್ನೋ ಒಂದು ಖುಷಿ ಇದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.